ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಾರ್ನಿಂಗ್ ಮಸಾಲೆ ದೋಸೆ ಮಾಡಿಕೊಟ್ಟೆ ನಮ್ಮ ಅಜ್ಜಿಗೆ. ಸೊ ಆಲೂ ಪಲ್ಯ ಮಾಡಿದ್ದೆ, ಇದು ರೆಡ್ ಚಟ್ನಿ ಕೂಡ ಮಾಡಿದ್ದೆ, ಆ್ಯಂಡ್ ಪುಡಿ ಆಲ್ರೆಡಿ ಇತ್ತು ಮನೇಲಿ. ಆ್ಯಂಡ್ ಪೀನಟ್ ಚಟ್ನಿ ಮಾಡಿದೆ. ಕ್ರೇಜಿಯಾಗಿ ಬಂದಿತ್ತು. ಶಿ ಲವ್ಡ್ ಇಟ್, ಐ ಲವ್ ಇಟ್. ಸೊ ಇಷ್ಟು ನಾನು ಚಿಕ್ಕವಳಿಂದಾನು ನಾನು ಅಜ್ಜಿ ಜೊತೆನಲ್ಲಿ ಬೆಳೆದಿದ್ದು. ಸೊ ಅವರು ನನಗೋಸ್ಕರ ಎಷ್ಟು ಅಡುಗೆ ಮಾಡಿದ್ದಾರೆ, ನಾನು ಕೇಳಿದ್ದೆಲ್ಲ ಬೈಕೊಂಡು ಮಾಡಿದ್ದಾರೆ. ಅವರಿಗೆ ನಾನು ಮಾಡ್ಕೊಡ್ತಾ ಇದ್ದೀನಿ ಅಂದರೆ ಐ ಫೀಲ್ ಸೋ ಪ್ರೌಡ್. ಆ್ಯಂಡ್ ಅವರು ಸಕ್ಕತ್ತಾಗಿತ್ತು. ಹಸು ಪರವಾಗಿಲ್ಲ ಇಷ್ಟೊಂದೆಲ್ಲ ಮಾಡೋದು ಕಲ್ತ್ಕೊಂಡಿದ್ಯಾ ಅಂತಾರೆ ಗೊತ್ತಾ, ಆಗಾಗೋ ಖುಷಿನೇ ಬೇರೆ ನನಗೆ. ಆ್ಯಂಡ್ ಒಂದು ಸ್ಪೂನ್ ಆ ಕಡೆಯಿಂದ ಈ ಕಡೆ ಎತ್ತಿ ಇಡ್ತಾ ಇರಲಿಲ್ಲ ನಾನು. ಅಂಥವು ಇಷ್ಟು ಎಲ್ಲ ಅಡುಗೆ ಮಾಡ್ತೀನಿ ಅಂದರೆ ನಮ್ಮ ಅಜ್ಜಿ ಫುಲ್ ಖುಷಿ ಆಗೋದ್ರು. ಸೊ ಮಾರ್ನಿಂಗ್ ನೀವು ಹೇಗಿತ್ತು ಅಂತ ನೋಡಿದ್ರಿ. ಐ ಆಮ್ ಗೋಯಿಂಗ್ ಟು ಶೋ ಹೌ ಬ್ಯೂಟಿಫುಲ್ ಆರ್ ಬ್ಯಾಂಗ್ಳೂರ್ ಇಸ್ ಅಂತ. ಐ ಥಿಂಕ್ ಅ ಸ್ಮಾಲ್ ಮೊಮೆಂಟ್ ಬಟ್ ಇಟ್ಸ್ ಸಚ್ ಎ ಬ್ಯೂಟಿಫುಲ್. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಅಮೆಝಾನ್, ಝೆಪ್ಟೋ, ಬ್ಲಿಂಕೆಟ್ ಎಲ್ಲ ಬಂದಿರೋದ್ರಿಂದ ಏಳು ಜನನೇ ಇರಲ್ಲ ಅಂತ. ಓ ಮೈ ಗಾಡ್, ಈ ಮಾರ್ಕೆಟಲ್ಲಿ ಒಂದು ಸರಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಓ ಮೈ ಗಾಡ್, ಸೀರಿಯಸ್ಲಿ too many people. ಇದು ಬಿ ಟಿ ಎಮ್ಮಲ್ಲಿ ಜನ ಸಾಗರ. ಈ ಚಾಯ್ಗೊಂದಷ್ಟು ಜನ ಇರ್ತಾರೆ, ಇಲ್ಲಿ ರವಿ ಗೋಬಿಗೆ ಒಂದು ಸ್ವಲ್ಪ ಜನ ಇರ್ತಾರೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪ್ಲೇಸ್ ಮೋಮೋ ಶಾಪ್. ನಾನು ಎಷ್ಟೊಂದು ಸರಿ ತಿಂದಿದ್ದೀನಿ. ನೋಡಿ ಜನ ಹಿಂಗಿರ್ತಾರೆ, ಲೈನಲ್ಲಿ ನಿಂತಿರ್ತಾರೆ. ಇಟ್ ವಿಲ್ ಬಿ ಸೋ ಗುಡ್. ಆ್ಯಂಡ್ ದಿಸ್ ಇಸ್ ರವಿ ಗೋಬಿ. ನಿಮ್ಗೆ ಗೊತ್ತು ಗೋಬಿಗೋಸ್ಕರ ಎಷ್ಟು ಜನ ಕಾಯ್ತಿರ್ತಾರೆ ಅಂತ. ನಾನು ಬಸ್ವಿನ್ ಗಿಡಲ್ಲಿ ತಿಂದಿದ್ದೆ, ಇಲ್ಲಿ ತಿಂದಿಲ್ಲ. ಒಂದ್ಸತಿ ತಿಂದು ನೋಡಬೇಕು. ಆ್ಯಂಡ್ ಯಾ ನಾನು ಗೋಲ್ಗಪ್ಪ ತಿನ್ನೋದು ಬಂದಿದೆ, ಸಖತ್ತಾಗಿತ್ತು. ಸೊ ಇದು ನನ್ನ ದಿನ ಆಗಿತ್ತು. ಐ ಹೋಪ್ ಯು ಆಲ್ಸೋ ಹ್ಯಾಡ್ ಎ ಗ್ರೇಟ್ ಡೇ, ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಬೈ. ಟೇಕ್ ಕೇರ್.